ಈಗಾಗಲೇ ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳು ಮಾತುಕತೆಯನ್ನ ನಡೆಸ್ತಾ ಇರುವುದು. ತಮಿಳುನಾಡು ಗೆದ್ದ 70 ಕೋಟಿ ನಷ್ಟ. ಮೊದಲ ಬಾರಿ ಸರ್ಕಾರ ರಚಿಸುತ್ತಿದ್ದಾರೆ ದಳಪತಿ ವಿಜಯ್. ಆದ್ರೆ ಒಂದೇ ಡೀಲ್ ನಿಂದ ಬರೋಬ್ಬರಿ 70 ಕೋಟಿ ಲಾಸ್. ವಿಜಯ್ ನಟನೆಯ ಜನನಾಯಕನ್ ಸಿನಿಮಾದಿಂದ ನಷ್ಟ. ಜನನಾಯಕನ್ಗೆ ಸೆನ್ಸಾರ್ ಹಾಗೂ ಲೀಕ್ ಸಮಸ್ಯೆ. 4 ತಿಂಗಳ ಹಿಂದೆಯೇ ಬಿಡುಗಡೆ ಆಗಬೇಕಿದ್ದ ಜನನಾಯಕನ್ ಸೆನ್ಸಾರ್ ಸಮಸ್ಯೆಯಿಂದ ರಿಲೀಸ್ ಇನ್ನೂ ವಿಳಂಬ. ರಿಲೀಸ್ಗೂ ಮೊದಲೇ ಸಾಕಷ್ಟು ದೃಶ್ಯಗಳು ಲೀಕ್ ಆಗಿವೆ. ಇನ್ನೊಂದು ಕಡೆ ವಿಜಯ್ಗೆ ಕೈ ಕೊಟ್ಟ ಅಮೆಜಾನ್ ಪ್ರೈಮ್. ಮೊದಲು ಜನನಾಯಕನ್ OTTಗೆ 120 ಕೋಟಿ ಡೀಲ್ ಆಗಿತ್ತು. ಆದ್ರೆ ಈಗ ಅಷ್ಟು ಕೊಡಕ್ಕಾಗಲ್ಲ ಅಂತಿದ್ದಂತೆ ಅಮೆಜಾನ್ ಪ್ರೈಮ್ ಬರೀ 50 ಕೋಟಿಗೆ ಆಫರ್ ಕೊಟ್ಟಿದೆ ಅಮೆಜಾನ್. ವಿಜಯ್ ಜನನಾಯಕನ್ಗೆ OTTಯಲ್ಲಿ 70 ಕೋಟಿ ನಷ್ಟ ಇದೀಗ. 120 ಕೋಟಿ ನಿರೀಕ್ಷೆಯಲ್ಲಿದ್ದ ವಿಜಯ್ಗೆ ಸಿಕ್ತಿರೋದು 50 ಕೋಟಿ ರೂಪಾಯಿ. ಒಂದ್ ಕಡೆ ಜನನಾಯಕನ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ, ಸೆನ್ಸಾರ್ ಯಾಕೆ ಇದಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾ ಇಲ್ಲ, ಎಲ್ಲವನ್ನ ಕೂಡ ಇಲ್ಲಿ ಪರಿಗಣಿಸಿ ನೋಡಿದಾಗ ಗೊತ್ತಾಗ್ತಾ ಇತ್ತು ಇಲ್ಲಿ ರಾಜಕೀಯ ಷಡ್ಯಂತ್ರ ಇದೆ. ಜನನಾಯಕನ್ ಸಿನಿಮಾ ಈಗಾಗಲೇನು ರಾಜಕೀಯವಾಗಿ ಮುನ್ನೆಲೆಗೆ ಇರುವಂತ ವಿಜಯ್ಗೆ ಜನನಾಯಕನ್ ಸಿನಿಮಾ ಒಂದ್ ರೀತಿಯಲ್ಲಿ ಪ್ರಚಾರದ ರೀತಿಯಲ್ಲಿ ಆಗ್ಬಿಡುತ್ತೆ. ಹಾಗಾಗಿ ಈ ಸಿನಿಮಾವನ್ನ ರಿಲೀಸ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕೋರ್ಟಲ್ಲೂ ಕೂಡ ಇದ್ರ ಬಗ್ಗೆ ವಾದ ವಿವಾದಗಳು ನಡೀತಾ ಇರುತ್ತೆ. ಇನ್ನು ಅದ್ರ ಜೊತೆಗೆ ಜನನಾಯಕನ್ ಸಿನಿಮಾ ಈಗ ಅದರಲ್ಲೂ ಕೂಡ ಒಂದಿಷ್ಟು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತ ಸೀನ್ಗಳಿದಾವೆ. ಇವೆಲ್ಲವೂ ಕೂಡ ಪ್ರಚಾರ ಮಾಡಿಸಂತ ರೀತಿಯಲ್ಲಾಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಜನನಾಯಕನ್ ಸಿನಿಮಾಗೆ ರಾಜಕೀಯವಾಗಿ ಷಡ್ಯಂತ್ರವನ್ನ ರೂಪಿಸಲಾಗುತ್ತೆ. ಬಟ್ ಜನನಾಯಕನ್ ಸಿನಿಮಾದ ಒಂದಿಷ್ಟು ದೃಶ್ಯಗಳು ಲೀಕ್ ಆಗ್ತವೆ. ಅದನ್ನ ಯಾರು ಮಾಡಿದ್ದು, ಬೇಕು ಅಂತಾನೆ ಲೀಕ್ ಆಯ್ತಾ, ಜನಗಳಿಗೆ ತಲುಪಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಲೀಕ್ ಆಯ್ತಾ, ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಬಟ್ ಇಲ್ಲಿ ಒಂದು ಕಡೆ OTTಯಲ್ಲಿ ಏನಾದರೂ ಅಮೆಜಾನ್ ಪ್ರೈಮ್ ಇದೀಗ 120 ಕೋಟಿಗೆ ತೆಗೆದುಕೊಂಡಂಥದ್ದು ಈಗ 50 ಕೋಟಿ ಅಂತ ಹೇಳ್ತಾ ಇರ್ಬೋದು. ಬಟ್ ಒಂದು ಕಡೆ ವಿಜಯ್ಗೆ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಭನೇ ಇದೆ.